ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದಲ್ಲಿ ಚಿಮ್ಮಡಗಲ್ಲಿಯ ಸುನ್ನಿ ಜಾಮಿಯಾ ಮಸ್ಜಿದ್ದಲ್ಲಿ 6 ಮಕ್ಕಳು ಕುರಾನಿ ಹಾಫೀಜ್ ಆಗಿದ್ದರಿಂದ ಅವರಿಗೆ ಮೌಲಾನಾಗಳು ಮತ್ತು ಹಿರಿಯರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಭಾಗಿಯಾಗಿರುವಂತಹ ಮೌಲಾನಾಗಳು ಮತ್ತು ಹಿರಿಯರುಗಳು ಮೌಲಾನಾ ಶಫೀಕ್ ಅಜಮ್ ಮೂಡಲ್ಗಿ, ಜುನಿಯದ್ ರಜಾ ಜಮಖಂಡಿ, ಮಹಿರುಲ್ ಕಾದ್ರಿ ಮಹಲಿಂಗಪುರ, ಸಜ್ಜಾದ್ ಹುಸೇನ್ ಮುದೋಳ್, ಫಾರೂಕ್ ಪಕಾಲಿ ಮಹಲಿಂಗಪುರ, ಮೌಲಾನಾ ನೂರು ಜಮಾಲ್ ಜಮಖಂಡಿ, ಮೌಲಾನಾ ರಾಹಿಲ್ ಬನಹಟ್ಟಿ, ಮೌಲಾನಾ ಅಸ್ಕರ್ ಅಲಿ, ಹಾಫೀಜ್ ತಂಜಲ್ ರಜ್ ಮಹಲಿಂಗಪುರ, ಹಾಫೀಜ್ ಹಕ್ ತೇರ್ದಾಳ್, ಹಾಜಿ ಸಿರಾಜ್ ಸಾಹೇಬ್, ಯಾಸಿನ್ ಮಾಲ್ದಾರ್, ಮೌಲಾ ಕೆಂಬಾವಿ, ಹಾರೂನ್ ತಟಗಾರ್, ಹಮೀದ್ ಮುಲ್ಲಾ, ಮೋದಿನ್ ತಟಗಾರ್, ಫಿರೋಜ್ ಯಕ್ಸಂಬಿ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು. अस्सलामु अलैकुम वरहमतुल्लाहि वबरकातुहू। आज 23 नवंबर बरोज़ यकशंबा दारुल उलूम अफ़कार हक़ अनवारुल कुरान में 6 तलबा की हिफ्ज़ कुरान और ख़त्म कुरान की महफ़िल सजाई गई, जिसमें माशाअल्लाह शहर के और अमायदीन शहर और अतराफ़ के अहबाब सुन्नत शरीक हुए। नहायत कामयाब तरीक़े से इस महफ़िल का इनेक़ाद हुआ और ख़त्म कुरान की महफ़िल और ख़ुसूसी दुआ हज़रत अल्लामा मौलाना जुनैद रज़ा साहब ने फरमाई। अल्लाह ताला उन्होंने जो दुआ फरमाई है बच्चों के हक़ में और तमाम सामईन के हक़ में और हम सब उलमा के हक़ में, परवरदिगार उनकी दुआओं को कबूल फरमाए और हम सब के लिए ज़रिए निजात बनाए। वाखिर दावाना। ब्यूरो रिपोर्ट, इकरा न्यूज़, महालिंगपुर।